ಈಗ ನೀನೇ ಒಂದು ಗೇಮ್ನ ಡಿಸೈನ್ ಮಾಡು ಅಂದರೆ ನಿಂದೇ ರೂಲ್ಸು ಅದೆಲ್ಲ ಯಾವ ಥರ ಗೇಮ್ ಡಿಸೈನ್ ಮಾಡ್ತೀಯಾ? ನಾನು ಹಾಯ್ ಶಾಜಿಯಾ, ಈಗ ನೀವೊಂದು ಗೇಮ್ ಡಿಸೈನ್ ಮಾಡಿದ್ಯಲ್ಲ, ಆ ಗೇಮ್ನ ಹೋಗ್ಬಿಟ್ಟು ನಿನ್ನ ಫ್ರೆಂಡ್ಸ್ಗೆ ಎಕ್ಸ್ಪ್ಲೇನ್ ಮಾಡು. ಆಮೇಲೆ ನೀವೆಲ್ಲ ಸೇರ್ಕೊಂಡು ಅದ್ರದ್ದು ರೂಲ್ಸ್ ರೆಗ್ಯುಲೇಷನ್ಸ್ ಏನೇನಿದೆ ಅದನ್ನೆಲ್ಲ ಡಿಸೈನ್ ಮಾಡಬೇಕೀಗ, ಆಯಿತಾ? ಹೋಗಿ ಗೇಮ್ ಡಿಸೈನ್ ಮಾಡಿ. ಹಾಯ್ ನಾನು ಒಂದು ಗೇಮ್ ಡಿಸೈನ್ ಮಾಡಿದ್ನಲ್ಲ, ಇವಾಗ ನಾನು ಅದ್ರ ಬಗ್ಗೆ ಹೇಳ್ತೀನಿ ರೂಲ್ಸ್ ಎಲ್ಲ. ಈ ಗೇಮ್ ನಾನು ಡಿಸೈನ್ ಮಾಡಿರೋದಂದರೆ ಲೇಕ್ ಹತ್ರ, ಓಕೆನಾ? ಇದರಲ್ಲಿ 2 ಟೀಮ್ಸ್ ಇರುತ್ತೆ. ಒಂದು ಬೋಟ್ ಇರುತ್ತೆ, ಫಿಶರ್ಮ್ಯಾನ್ಸ್ ಇರ್ತಾರೆ. ಫಿಶರ್ಮ್ಯಾನ್ಸ್ ಅಂತ ಇಲ್ಲ, ಬೇರೆಯವರು ಚೆನ್ನಾಗಿ ಸ್ವಿಮ್ ಮಾಡೋರು ಅವರು ಇರ್ಬೋದು. ಎಷ್ಟು ಜನ ಇರ್ತಾರೆ? ಎಷ್ಟಾದರೂ, ಆದರೆ ಬೋಟಲ್ಲಿ 2 ಮಾತ್ರ. ದೊಡ್ಡ ಬೋಟ್ ತೊಗೊಬೋದಲ್ವಾ? ದೊಡ್ಡ ಬೋಟ್ ಹೋಗೋಕ್ಕಾಗಲ್ವಲ್ಲ. ಆ ಲೇಕಲ್ಲಿ ಏನು ಪ್ಲಾಸ್ಟಿಕ್ಸ್ ಎಲ್ಲ ಇರುತ್ತಲ್ವ, ಇವ್ರು ಕಲೆಕ್ಟ್ ಮಾಡಬೇಕದು. ಅಂದರೆ ಒಳಗಡೆ ಇದ್ದರೆ ಸ್ವಿಮ್ಮರ್ಸ್ ಇರ್ತಾರಲ್ವ, ಅವ್ರ ಜೊತೆ ಅವರು ಇಳಿದ್ಬಿಟ್ಟು ಪ್ಲಾಸ್ಟಿಕ್ಸ್ ಎಲ್ಲ ಅದನ್ನು ಕಲೆಕ್ಟ್ ಮಾಡುತ್ತಾ. ಟೈಮಿಂಗ್ಸ್ ಇರುತ್ತೆ, 5 ಮಿನಿಟ್ಸ್ ಕೊಡ್ತೀನಿ ನಾನು. ಜಾಸ್ತಿ ಆಡ್ಸಕ್ಕಾಗಲ್ವಾ? ಅಷ್ಟೊಂದು ಜನ ಪಾರ್ಟಿಸಿಪೇಟ್ ಮಾಡಿರ್ತಾರಲ್ವಾ, ಇನ್ನೂ ಜಾಸ್ತಿ ಪ್ಲಾಸ್ಟಿಕ್ ಎಲ್ಲ ಕಲೆಕ್ಟ್ ಮಾಡಿ ಜಾಸ್ತಿ ಜನ 5 to 10 ಮಿನಿಟ್ಸ್ ತಗೊಂಡಿರ್ತೀವಿ. ಅಷ್ಟೆಲ್ಲರೂ ಕಲೆಕ್ಟ್ ಮಾಡ್ತಾರೆ. ಆಮೇಲೆ ಹೊರಗಡೆ ಬರ್ತಾರಲ್ವ, ಇವ್ರೇನು ಹೊರಗಡೆ ನಿಂತಿರ್ತಾರೆ, ಅವ್ರನ್ನ ಇಳಿಸ್ಕೊಂಡ್ಬಿಟ್ಟು ಪ್ಲಾಸ್ಟಿಕ್ ಇಳಿಸ್ಕೊಂಡ್ಬಿಟ್ಟು ಅಲ್ಲಿ ಒಂದು ತೂಕದ್ದು ಮೆಷಿನ್ ಇರುತ್ತೆ. ಅದರಲ್ಲಿ ತೂಕ ಜಾಸ್ತಿ ಯಾರು ಕಲೆಕ್ಟ್ ಮಾಡ್ತಾರೋ ಅವ್ರು ವಿನ್ನರ್ಸ್ ಅಂತ ಅನೌನ್ಸ್ ಮಾಡ್ತೀವಿ. ಅಲ್ಲ, ಇದು ಈ ಗೇಮಿಂದ ನಮ್ಗೆ ಏನು ಯೂಸು? ನಮ್ಮ ಪರಿಸರಕ್ಕೆ ಏನು ಯೂಸು? ನೀರು ಕ್ಲೀನ್ ಆಗಿರುತ್ತೆ, ಪ್ಲಾಸ್ಟಿಕ್ಸ್ ಕಡಿಮೆ ಆಗಿರುತ್ತೆ, ಮತ್ತು ಮೀನುಗಳಿಗೂ ಹೆಲ್ಪ್ ಆಗುತ್ತೆ. ಯಾಕಂದರೆ ಪ್ಲಾಸ್ಟಿಕ್ಸ್ ಎಲ್ಲ ತಿಂತಾ ಇರುತ್ತಲ್ವ, ಅದಕ್ಕೂ ಉಸಿರಾಡೋಕ್ಕೆಲ್ಲ ಕಷ್ಟ ಆಗ್ತಿರುತ್ತಲ್ವ, ಅದಕ್ಕೆ ಈ ಗೇಮ್ಗೆ ಹೆಸರು ಏನಂದರೆ ಮೇಕ್ ಅ ಫ್ರೆಶ್ ಲೇಕ್ ಅಂತ ಇಡೋಣ. ನಿಮಗೆಲ್ಲ ಏನನ್ಸುತ್ತೆ? ಎಷ್ಟು ಟೀಮ್ಸು? 6 ಟೀಮ್. ಫೈನಲ್ ತಾನೇ 6 ಟೀಮ್. ಟೈಮಿಂಗ್ಸ್ ಇರಲಿ, 15 ಮಿನಿಟ್ಸ್. ವಾಯ್ಸ್ ಕೇಳ್ಬೋದಲ್ವಾ ನಾವು? ನಮ್ಮ ಫಿಶರ್ಮ್ಯಾನ್ ಅಡ್ವೈಸ್ ಕೇಳಬೇಕು. ಮೆಸೇಜ್ ಅಷ್ಟೇ. ಮೆಸೇಜ್ ವಿ ಥಿಂಕ್ ಪ್ಲಾಸ್ಟಿಕ್ ಈಸ್ ನಾರ್ಮಲ್ ಥಿಂಗ್, ಬಟ್ ಒನ್ ಡೇ ಇಟ್ ಡಿಸ್ಟ್ರಾಯ್ ದ ಅರ್ತ್. 6 ಟೀಮ್ ಅಂದರೆ ಜಾಸ್ತಿ ಆಯ್ತಲ್ವ? 2 ಟೀಮ್ ಮಾಡ್ಬೋದಲ್ವಾ? ಜಾಸ್ತಿ ಜನ ಬೇಕಾಗುತ್ತಲ್ವಾ? ಸರಿ. ಜಾಸ್ತಿ ಟೀಮ್ ಬೇಡ, ಅದಕ್ಕೆ 2 ಟೀಮ್ಸ್ ಮಾಡೋಣ. ಸರಿ. ಇದು ಫೈನಲ್ ರೂಲ್ಸು. ಎಲ್ಲರಿಗೂ ಓಕೆನಾ? ಬಿಡು, ಪರವಾಗಿಲ್ಲ, ಏನಾಗಲ್ಲ. ಹಾಯ್ ಶೇಜಿಯಾ. ಹಾಯ್. ಇವಾಗ ಏನ್ ಮಾತಾಡ್ತಾ ಇದ್ರಿ? ಸ್ವಲ್ಪ ಲೇಟ್ ಆಗಿತ್ತಲ್ವಾ ಅಂತ. ಸಾರಿ, ಸ್ವಲ್ಪ ಲೇಟ್ ಆಗೋಯ್ತು. ಪರವಾಗಿಲ್ಲ ಬಿಡು. ಇವಾಗ ಸ್ಟಾರ್ಟ್ ಮಾಡೋಣ ಗೇಮು. ಒಂದ್ಸತಿ ಎಲ್ಲ ರಿಕಾಲ್ ಮಾಡ್ಕೊಳ್ಳೋಣ. ಫಸ್ಟ್ ಲೇಕ್ ಬಿಡಿಸ್ಕೊಳ್ಳೋಣ, ಆಯ್ತಾ? ಇಲ್ಲೆಲ್ಲ ಲೇಕು. ಇದರಲ್ಲಿ ಪ್ಲಾಸ್ಟಿಕ್ಸ್ ಬಿದ್ದಿರುತ್ತೆ. ಚಿಮ್ಮ, ನೀನ್ ಡಿಸೈನ್ ಮಾಡ್ತೀನಿ ಅಂತ ಹೇಳಿದ್ದಲ್ಲ. ನಾನು ಪ್ಲಾಸ್ಟಿಕ್ ಮತ್ತೆ ಮನುಷ್ಯರನ್ನ ಡಿಸೈನ್ ಮಾಡಿ. ಒಂದು ನಿಮಿಷ, ನಾನು ಸ್ವಲ್ಪ ಚೇಂಜ್ ಮಾಡಿದ್ದೀನಿ ಗೇಮಲ್ಲಿ. ಚೇಂಜಸ್ಸು, ಬೋಟ್ ಎಲ್ಲ ಬೇಡ, ರಿಸ್ಕಿ ಆಗುತ್ತೆ. ಸಣ್ಣ ಮಕ್ಳಿಗೆಲ್ಲ ತುಂಬಾ ರಿಸ್ಕ್ ಆಗುತ್ತೆ. ಅದ್ರ ಬದಲು ನಾನೊಂದು ಮಾಡಿದ್ದೀನಿ ನೋಡಿ. ಇದು ಒಂದು ಕೋಲು 8 ಅಡಿ ಇರುತ್ತೆ, ಅಂದ್ರೆ ದಡದಲ್ಲಿ ನಿಂತ್ಕೊಂಡೆ ಪ್ಲಾಸ್ಟಿಕ್ನೆಲ್ಲ ಕಲೆಕ್ಟ್ ಮಾಡೋದು. ಓಕೆ, ಇದನ್ನ ಇವಾಗ ನಾವು ದಡ ಅಂತ ಅನ್ಕೊಳ್ಳೋಣ. ಇದು ದಡ. ಇಲ್ಲೊಬ್ಬ ಅಂಪೈರ್ ಇರ್ತಾನೆ. ಇಲ್ಲಿ ಜನರು ಇರ್ತಾರೆ, ಅಂದ್ರೆ 2 ಟೀಮ್ಸ್. A ಟೀಮು. ನಾನು 5 ಜನನ ಇಟ್ಕೊಳ್ಳೋಣ ಅಂತ ಒಂದು ಟೀಮಲ್ಲಿ. ಬನ್ನಿ ಡಿಸೈನ್ ಮಾಡ್ಕೊಳ್ಳೋಣ ಗೇಮು. ಒಂದು ಕಲರ್ ಚಿನ್ನ, ಒಂದು ಶೀಟ್ ಕೊಡು, ಅಲ್ಲಿ ಬಿಡಿಸ್ಕೊತೀನಿ ಕೋಲು. ಶಜಾ, ಈಗ ನೋಡಿ ಶಜಾ, ಇದು ನೆಟ್ ಅನ್ಕೋ.
ಇವಾಗ ನಾವು ಮಾಡ್ಕೊತಾ ಇರೋದು ಹಿಂಗಿರುತ್ತೆ ಅನ್ಕೊಂಡಿಟ್ಟು ಇಲ್ಲಿಗೆ ನೆಟ್ಟಿಂಗ್ ಕವರ್ ಆಗಿರುತ್ತೆ ಸರಿನಾ, ಹಿಂಗ್ ಸರ್ಕಲ್ ಹಿಂಗ್ ಬರುತ್ತೆ, ನಾವು ಎತ್ತಿದಾಗ ಈ ಪ್ಲಾಸ್ಟಿಕ್ ಎಲ್ಲ ಇಲ್ಲಿ ಒಳಗಡೆ ಬೀಳುತ್ತೆ ಸರಿನಾ, ಈ ತರ ಮಾಡ್ಕೊಳ್ಳೋಣ ಶೆಜಿಯಾ. ಮತ್ತೆ ಲೇಕ್ಸ್ ಎಲ್ಲೆಲ್ಲಿದೆ ನೋಡಿ ಶೆಜಿಯಾ, ಲೇಕ್ಸ್ ಇಲ್ಲೇ ಹತ್ರದಲ್ಲಿ. ಶೆಜಿಯಾ ಇದು ಚೆನ್ನಾಗಿದೆ ನೋಡಿ ಶೆಜಿಯಾ. ಶೆಜಿಯಾ ಇವಾಗ ನಾವು ಪ್ಲಾಸ್ಟಿಕ್ ಎಲ್ಲ ಕಲೆಕ್ಟ್ ಮಾಡ್ತೀವಿ, ಕಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡೋಣ, ಅದು ಬೇರೆಯವ್ರಿಗೆ ರೀಸೈಕಲ್ ಮಾಡ್ಬೋದಲ್ಲ ಪ್ಲಾಸ್ಟಿಕ್ಕು, ಯಾರು ತಗೊಂತಾರೆ ಅವರು. ಮತ್ತೆ ಇವಾಗ ನಾವು ಈಗ 2 ಟೀಮಲ್ಲಿ ಹೆಂಗ್ ವಿನ್ ಅಂತ ಡಿಸೈಡ್ ಹೇಗ್ ಮಾಡೋಣ, 10 ನಿಮಿಷ ಅಂತ ಟೈಮ್ ಕೊಟ್ಟಿರ್ತೀವಲ್ಲ ಇಬ್ರು ಟೀಮ್ಗುನು ಜೊತೆಗೆ ಬಿಟ್ಟಿರ್ತೀವಿ, 10 ನಿಮಿಷ ಟೈಮ್ ಇರುತ್ತೆ. ಯಾರು ತುಂಬಾ ಜಾಸ್ತಿ ಕಲೆಕ್ಟ್ ಮಾಡಿರ್ತಾರೋ ಆ ಟೀಮ್ ವಿನ್ನರ್ಸ್ ಅಂತ ಅನೌನ್ಸ್ ಮಾಡೋದು ವೇಟ್ ಮೂಲಕ. ಸರಿ ಹಂಗಾದ್ರೆ ಓಕೆ ತಾನೆ, ಎಲ್ಲರಿಗೂ ಏನು ಪ್ರಾಬ್ಲಮ್ ಇಲ್ಲ ತಾನೆ? ಏನಿಲ್ಲ. ಸರಿ ಹಂಗಾದ್ರೆ ಸರಿ, ಹೋಗಿ ಮತ್ತೆ ತಿನ್ಕೊಂಡ್ ಬರೋಣ. ಬಾ ತಿನ್ನಕ್ ಹೋಗೋಣ, ಪಾನಿಪುರಿ ನಿಂದು ಬನ್ರಿ ಇವಾಗ ಲೇಕ್ ಹೋಗೋಣ, ಹಂಗೆ ತಿನ್ಕೊಂಡು ಹಂಗೆ ಹೋಗೋಣ ಲೊಕೇಶನ್ ಹತ್ರ. ಸರಿ ಬನ್ರಿ. ನಿಂದೆ ಒಂದು ಹೊಸ ರಜಾ ಮಾಡಕ್ಕೆ ಇದು ಮಾಡಿದ್ರೆ ಏಂತಕ್ಕೆ ರಜಾ ಕೊಡ್ತೀಯಾ? ಅಂದರೆ ಇವಾಗ ಕೆಲವರು ಒಂಥರ ಟೆನ್ಷನ್ಸಲ್ಲಿ ಇರ್ತಾರಲ್ವಾ, ಇವಾಗ ಏನೋ ಡ್ರಾಯಿಂಗ್ ಮಾಡಬೇಕಂದ್ರೆ ಕೆಲವೊಬ್ರು ಸ್ಕೆಚ್ ಮಾಡ್ತಾರೆ, ಒಂದು ದಿವಸ ಡ್ರಾಯಿಂಗ್ ಅಂದ್ಬಿಟ್ಟೆ ರಜಾ ಕೊಡ್ತೀವಿ. ನಿಮ್ಮದು ಏನು ಈ ಲೈಫಲ್ಲಿ ಏನೇನು ನಡೆದಿದೆ ಅದು ಡ್ರಾಯಿಂಗ್ ಮೂಲಕ ಹೇಳಿ ಅಂತ. ಡಿಜಿಟಲ್ ಸ್ಕಿಲ್ಸ್ ಅಂದರೆ ಏನು? ಅಂದರೆ ಕಂಪ್ಯೂಟರ್ಸಲ್ಲೇ ಇನ್ನೂ ಗೂಗಲ್ ವಾಟ್ಸಪ್ ಅದನ್ನೆಲ್ಲ ಯೂಸ್ ಮಾಡಿ ಅದರಿಂದ ಮತ್ತೆ ಇನ್ನೊಂದು ಆ್ಯಪ್ ಎಲ್ಲ ಮಾಡ್ತಾರೆ ನೋಡಿ. ಅದು ಆಗ ಮೊಬೈಲ್ಸ್ ಎಲ್ಲ ಬಂದಿದೆ ಅಲ್ಲ ಸರ್, ಈ ಸೈಡ್ ಈ ಥರ ನಡೀತಿದೆ, ಇವರಿಂದ ನಡೀತಿದೆ ಅಂತ ಫುಲ್ ಇಂಡಿಯಾದಲ್ಲಿ ಆಗಿರ್ಬೋದು ವರ್ಲ್ಡಲ್ಲಿ ಆಗಿರ್ಬೋದು ಹರಡುತ್ತೆ. ಅದರಿಂದ ನಾನು ಹೋಗ್ಬಿಟ್ಟು ನೋಡಬೇಕು, ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತಲೂ ಇರುತ್ತೆ. ಯಾಕಂದರೆ ಅಲ್ಲಿ ಗೂಗಲಿಂದ ಎಲ್ಲರಿಗೂ ಗೊತ್ತಾಗಿರುತ್ತಲ್ವ. ಕ್ಲೈಮೇಟ್ ಚೇಂಜ್ ಆಗೋದನ್ನ ಹೇಗೆ ತಡಿಬೋದು? ಅಂದರೆ ಮರಗಳನ್ನ ಕಟ್ ಮಾಡೋದನ್ನ ನಿಲ್ಲಿಸ್ಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಮತ್ತು ವಾಯು ಮಾಲಿನ್ಯ ಅದನ್ನು ನಿಲ್ಲಿಸ್ಬೇಕು. ಅದನ್ನು ತಡೆಗಟ್ಟಲೂಬಹುದು, ಬಟ್ ಅವ್ರು ಅದನ್ನು ಅರ್ಥ ಮಾಡ್ಕೊಳ್ಳೋದಿಲ್ಲ. ಇಲ್ಲಿ ಯಾರು ಕೆಲಸ ಮಾಡ್ತಾರೆ, ಬನ್ನಿ ಕೇಳೋಣ. ಹಾಯ್ ಅಂಕಲ್. ಹಾಯ್ ಅಂಕಲ್. ಎಲ್ಲಿಂದ ಬಂದ್ರಿ ನೀವು? ಸ್ಕೂಲ್ ಕಡೆಯಿಂದ ಬಂದಿದ್ದೀವಿ, ನಾವು ಒಂದು ಗೇಮ್ ಕ್ರಿಯೇಟ್ ಮಾಡಿದ್ದೀವಿ. ಯಾರು ಅಂಕಲ್ ನೀವು? ನೋಡ್ತಿದ್ದೀಲಮ್ಮ, ಇಲ್ಲಿ ನಾನು ಕೆರೆನ ಕ್ಲೀನ್ ಮಾಡ್ತಾ ಇದ್ದೀನಿ. ಒಂದು ಗೇಮ್ ಡಿಸೈನ್ ಮಾಡಿದ್ದೀವಿ ನಾವು, ಕೆರೆ ಬಗ್ಗೆ, ಲೇಕ್ ಬಗ್ಗೆ. ಅದು ಪ್ಲಾಸ್ಟಿಕ್ ಎಲ್ಲ ಬಿಸಾಕ್ತಾರಲ್ಲ. ಹೌದು ಹೌದು. ಅಂಕಲ್ ಏನೇನು ಬಿಸಾಕ್ತಾರೆ ಇಲ್ಲಿ? ಅಯ್ಯೋ ಯಾಕೆ ಹೇಳ್ತೀರಾ ಮಕ್ಕಳ, 1-2 ಹೇಳೋದಕ್ಕೆ. ಅಯ್ಯೋ ಕ್ಲೀನ್ ಮಾಡೋದು ನನ್ನೇ ದಿವಸ ನೋಡ್ಬೇಕಿತ್ತು ನೀವು. ಒಂದು ಕುಕ್ಕರ್ ಬಿಸಾಕ್ಬಿಟ್ಟಿದ್ದಾರೆ ನೋಡು. ಇನ್ನೂ ಹೇಳಬೇಕು ಅಂತ ಹೇಳಿದ್ರೆ ಅಡಿಗೆ ಮನೇಲಿ ಏನೇ ಇರುತ್ತೋ ಎಲ್ಲಾ ಸಾಮಾನು ಕೂಡ ತಂದು ಬಿಸಾಕ್ಬಿಡ್ತಾರೆ. ಬೇಕಾರೆ ಎಲ್ಲ ಸಿಗುತ್ತೆ. ಕೆರೆನ ಕಾಪಾಡ್ಕೊಂಡ್ರೆ ನಮ್ಗೆ ಒಳ್ಳೇದಲ್ವಾ, ಮಳೆ ಆಗುತ್ತೆ ಕಾಲಕ್ಕೆ, ಮತ್ತೆ ದನಕರುಗಳಿಗೆ ನೀರ್ ಆಗ್ತದೆ, ಇವೆಲ್ಲ ಆಗುತ್ತೆ. ಒಂಥರ ಅಂದ್ರೆ ಇವಾಗ ಮೀನು ಏನಾದ್ರು ತಿನ್ಬಿಟ್ಟು ಸತ್ತೋಗಿ ಮೇಲೆ ಬರೋ ತರ ನೋಡಿದೀರಾ? ಹೌದೌದೌದೌದು ನೋಡಿದೀನಿ ನಾನು, ಸತ್ತಿರೋ ಮೀರನ್ನು ಕೂಡ ನೋಡಿದೀನಿ ನಾನು. ಸರಿ, ನಾವ್ ಇದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕಾಯ್ತಲ್ಲ ಸ್ವಲ್ಪ, ಕೆರೆಗಳ ಬಗ್ಗೆ ಎಲ್ಲ. ನೋಡಮ್ಮ, ನನಗೆ ಇಲ್ಲಿ ಕ್ಲೀನಿಂಗ್ ಮಾಡೋದು ಮಾತ್ರ ಗೊತ್ತು. ಇನ್ನು ಇದರಲ್ಲಿ ವೈಜ್ಞಾನಿಕವಾಗಿ ಏನಾದ್ರು ನೀವು ತಿಳ್ಕೊಳ್ಬೇಕು ಅಂತ ಹೇಳಿದ್ರೆ ಸರ್ಕಾರದ್ದೇ ಬಹಳ ದೊಡ್ಡ ಆಫೀಸ್ಗಳಿದೆ. ನೀವು ಅಲ್ಲಿಗೆ ಹೋಗಿ ಕೇಳಿದ್ರೆ ಅವ್ರು ಎಲ್ಲಾ ರೀತಿ ವಿಚಾರ ನಿಮಗೆ ಸ್ಪಷ್ಟವಾಗಿ ತಿಳಿಸ್ತಾರೆ. ಆಯ್ತಾ? ಥ್ಯಾಂಕ್ಸ್ ಸರ್ ಹೇಳಿ. ಹೋಗೋಣ. ಹೌದು, ನೀನು ಗೇಮ್ ಡಿಸೈನ್ ಮಾಡೋದು ಮಾಡಿದೆ, ಆ ಕೆರೆ ಇರೋ ಗೇಮ್ನ ಡಿಸೈನ್ ಮಾಡಿದೆ, ಎಲ್ಲರೂ ಹೋಗ್ಬಿಟ್ಟು ಮುಳುಗ್ಲಿ ಅಂತ. ಇಲ್ಲೆಲ್ಲಾದ್ರೂ ಇಲ್ಲಿ ಎಲ್ಲೆಲ್ಲೋ ಕಸ ಹಾಕಿರ್ತಾರಲ್ಲ ಅಲ್ಲಿ ಕಲೆಕ್ಟ್ ಮಾಡ್ಬೋದು. ಗ್ರೌಂಡ್ ಅಲ್ಲೆಲ್ಲ ನೀರಲ್ಲಿ ಇದ್ರೆ ಸ್ವಲ್ಪ ಎಂಟರ್ಟೈನಿಂಗ್ ಇರುತ್ತೆ, ಮಜಾ ಬರುತ್ತೆ. ಪ್ಲಾಸ್ಟಿಕ್ ಕಲೆಕ್ಟ್ ಮಾಡ್ಬೇಕಂದ್ರೆ ಆ ತರ ಯೋಚನೆ ಮಾಡಿದೆ ನಾನು. ಅಲ್ಲ ಚಿನ್ಮಯ, ಫಸ್ಟ್ ಡೆವಲಪರ್ ಚಿನ್ಮಯ ಅವ್ರು ನಾವು ಹೋಗಿದ್ವಲ್ಲ ಕೆರೆ, ಅಲ್ಲಿ ಒಬ್ರು ಅಂಕಲ್ ಕೆರೆ ಕ್ಲೀನ್ ಮಾಡ್ತಿರಲ್ಲ, ಅವ್ ಅಂಕಲ್ ಮಾತಾಡ್ಸಿದ್ವಲ್ಲ, ಅವ್ ಅಂಕಲ್ ಕೇಳಿದ್ರು, ಅವ್ರು ಹೇಳಿದ್ದು ಡೆವಲಪರ್ ಆಫೀಸರ್ಸ್ ಹತ್ರ ಹೋಗ್ರಿ, ಅವ್ರ ಕೆಳಗಡೆ ಎಷ್ಟೋ ನದಿಗಳೆಲ್ಲ ಸಿಗುತ್ತಂತೆ, ಲೇಕ್ ಅದೆಲ್ಲ. ಅವರೇ ನೋಡ್ಬಿಟ್ಟು ಅವ್ರನ್ನ ಮೀಟ್ ಮಾಡ್ಬೋದಲ್ವಾ ನಾವು?
ಮಾಡ್ಬೇಕಂದ್ರೆ ಹೆಂಗ್ ಎಲ್ಲಿ ಇದಾರೆ ಅವರು ಯಾರು ಅಂತೆಲ್ಲ ಹೆಂಗ್ ಗೊತ್ತಾಗ್ಬೇಕು? ಇಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ ಗೂಗಲ್ ಮ್ಯಾಪ್ ಹಾಕ್ಬಿಡೋಣ. ಅಲ್ಲ ಇಲ್ಲೇ ಯಾರು ಹತ್ರ ಇರ್ತಾರಲ್ಲ ಅವ್ರನ್ನ ಕೇಳ್ಕೊಂಡಾದ್ರೂ ಹೋಗೋಣ. ಸರಿನಾ? ಹಂಗಾದ್ರೆ ನಾಳೆ ಅದು ಮಾಡೋಣ. ನಾಳೆ ಹೋಗೋಣ. ಸ್ವಲ್ಪ ಕೇಳಿ ಅವ್ರನ್ನ ಕೇಳೋಣ ಸ್ವಲ್ಪ. ಹಲೋ ಮ್ಯಾಮ್, ನೀವು ಕೆರೆಗಳ ಡೆವಲಪ್ಮೆಂಟ್ ಆಫೀಸರ್ ಅಲ್ವಾ? ಹೌದು, ಏನಾಗಬೇಕಿತ್ತು? ನಾವು ಸ್ಕೂಲಿಂದ ಒಂದು ಪ್ರಾಜೆಕ್ಟ್ ಮಾಡ್ತಿದ್ದೀವಿ, ಒಂದು ಗೇಮ್ ಡಿಸೈನ್ ಮಾಡಿದ್ದೀವಿ. ಅಂದರೆ ಇವಾಗ ಕೆರೆಗಳ ಹತ್ರ ಹೋಗ್ಬಿಟ್ಟು ಎಲ್ಲ ಸರ್ಚ್ ಮಾಡಿದ್ವಿ. ಅಲ್ಲೆಲ್ಲ ನೀರೇ ಇರಲಿಲ್ಲ, ಎಲ್ಲ ಬತ್ತೋಗ್ಬಿಟ್ಟಿತ್ತು ಕೆರೆಗಳೆಲ್ಲ. ಅದಕ್ಕೆ ಏನು ಕಾರಣ ಅಂತ. ಮುಂಚೆ ಬ್ಯಾಂಗ್ಳೂರಲ್ಲಿ ಸಾವಿರಾರು ಕೆರೆಗಳಿದ್ವು. ಇವಾಗ ಅದು 20% ರೆಡ್ಯೂಸ್ ಆಗಿದೆ. ಅದಕ್ಕೆ ರೀಸನ್ ಕೆರೆ ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ಸ್, ಫ್ಯಾಕ್ಟ್ರೀಸ್ ಎಲ್ಲ ಕಟ್ತಿರೋದು. ಆ್ಯಂಡ್ ಮರ ಗಿಡಗಳನ್ನೂ ಎಲ್ಲ ಕಡಿತಾ ಇದ್ದಾರೆ ಅಲ್ವಾ? ಬರೀ ಬಿಲ್ಡಿಂಗ್ಸೇ ಇದ್ದರೆ ಮಳೆ ಎಲ್ಲಿಂದ ಬರುತ್ತೆ? ಕೆರೆ ಹೇಗೆ ತುಂಬುತ್ತೆ? ಅದು ಒಂದು ರೀಸನ್ನೇ. ಮತ್ತು ಕೆಲವೊಂದು ಕೆರೆಯಲ್ಲೆಲ್ಲ ಪ್ಲಾಸ್ಟಿಕ್ ಇದೆ, ಅದಕ್ಕೇನು ಕಾರಣ? ಯಾಕೆ ಅಂದರೆ ಫ್ಯಾಕ್ಟ್ರೀಸ್ ಎಲ್ಲ ಜಾಸ್ತಿ ಆಗ್ತಾ ಇದೆ ಅಲ್ವಾ? ಫ್ಯಾಕ್ಟ್ರೀಸಿಂದ ಬಿಡೋ ಕೆಮಿಕಲ್ ನೀರೆಲ್ಲ ಕೆರೆಗಳಿಗೆ ಬಿಡ್ತಾ ಇದ್ದಾರೆ. ಆ್ಯಂಡ್ ಮನೆಯಲ್ಲಿ ಕಸ ವಿಲೇವಾರಿನ ಸರಿಯಾಗಿ ಮಾಡದೇ ಇರೋ ಕಾರಣ ಎಲ್ಲ ರೋಡ್ ಸೈಡಲ್ಲೆಲ್ಲ ತಂದು ಬಿಸಾಡ್ತಾ ಇದ್ದಾರೆ. ಅದೆಲ್ಲ ಮಳೆ ಬಂದಾಗ ಏನಾಗುತ್ತೆ, ಎಲ್ಲ ಕೆರೆಗಳಿಗೆ ಹೋಗಿ ಸೇರ್ಕೋತಾ ಇದೆ. ಅದರಿಂದ ಕೆರೆಗಳೆಲ್ಲ ಪೊಲ್ಯೂಷನ್ ಆಗ್ತಾ ಇದೆ. ನಿಮ್ಮ ಕಡೆಯಿಂದ ಏನು ಹೆಲ್ಪ್ ಮಾಡ್ಬೋದು? ನಾವು ಮಾಡ್ತಾ ಇದ್ದೀವಮ್ಮ, ಆದರೆ ಒಬ್ಬರ ಕೈಯಿಂದನೇ ಎಲ್ಲ ಸಾಧ್ಯ ಇಲ್ಲ ಅಲ್ವಾ? ಸೊಸೈಟಿ ಕೂಡ ನಮಗೆ ಸಪೋರ್ಟ್ ಮಾಡಬೇಕು. ಇವಾಗ ನೀವು ಇಷ್ಟೆಲ್ಲ ಹೇಳಿದ್ದೀರಾ, ಅದಕ್ಕೆ ತುಂಬ ಥ್ಯಾಂಕ್ಸ್. ಆಮೇಲೆ ಇವಾಗ ನಾವು ಇದೇನು ಗೇಮ್ ಆಡ್ತಿದ್ದೀವಲ್ಲ, ನೀವು ಅದರಲ್ಲಿ ಬರ್ಬೋದು, ಪಾರ್ಟಿಸಿಪೇಟ್. ಇಟ್ಸ್ ಓಕೆ ಮಕ್ಕಳೇ, ನೀವು ಮಾಡ್ತಾ ಇದ್ದೀರಾ ಅಂದರೆ ಖಂಡಿತ ಬರ್ತೀನಿ. ಥ್ಯಾಂಕ್ ಯು ಮ್ಯಾಮ್. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಕೆರೆಗಳಲ್ಲಿ ಹೋಗಿ ಆಟಾಡ್ತಾ ಇದ್ವಿ, ತುಂಬ ಖುಷಿ ಆಗ್ತಿತ್ತು. ಈಗಿನ ಮಕ್ಕಳು ಬಂದು ಕೆರೆ ಹತ್ರ ಆಟಾಡ್ತಾ ಇದ್ದಾರೆ ಅನ್ನೋದು ನೋಡಿ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಏನು ಮಕ್ಕಳು ತಗೊಂಡಿದ್ದಾರೆ ಕಾರ್ಯಕ್ರಮ, ಅದು ಬಹಳ ಯಶಸ್ವಿ ಆಗುತ್ತೆ ಮತ್ತು ಸಮಾಜಕ್ಕೆ ಅದು ಒಂದು ಮಾದರಿ ಆಗುತ್ತೆ. ನಂಗೆ ತುಂಬ ಚೆನ್ನಾಗಿ ಅನಿಸ್ತಿದೆ, ಯಾಕಂದರೆ ನಾನು ಡಿಸೈನ್ ಮಾಡಿರೋ ಗೇಮ್ನ ಎಲ್ಲ ಆಡ್ತಿದ್ದಾರೆ. ಆಮೇಲೆ ಅವ್ರಿಗೊಂಥರ ಎಂಟರ್ಟೈನಿಂಗು ಅನಿಸುತ್ತೆ ಅಂತ. ತುಂಬ ಚೆನ್ನಾಗಿದೆ ಗೇಮು, ಎಲ್ಲ ಎಂಜಾಯ್ ಮಾಡ್ಕೊಂಡು ಆಡ್ತಾರೆ ಅಂತ ನಂಗೆ ಅನಿಸುತ್ತೆ. ಅಂದರೆ ಲೇಕ್ಸಲ್ಲೆಲ್ಲ ಜನರೆಲ್ಲ ಎಲ್ಲ ಏನಾದರೂ ಪಿಕ್ನಿಕ್ ಎಲ್ಲ ಹೋದಾಗ ಕುಡಿಯೋದು, ಬಿಸಾಕೋದು ಎಲ್ಲ ಮಾಡ್ತಾ ಇರ್ತಾರೆ. ಅದರಿಂದ ಇವಾಗ ಹಸುಗಳಿಗೆಲ್ಲ ಊರು ಸೈಡೆಲ್ಲ ಎಷ್ಟು ಕ್ಲೀನಾಗಿರುತ್ತೆ, ಅಲ್ಲೆಲ್ಲ ಕ್ಲೀನಾಗಿ ಇಟ್ಕೊಂಡಿರ್ತಾರೆ. ಇಲ್ಲಾರೆ ಕ್ಲೀನಾಗಿ ಇಟ್ಕೊಳ್ಳಲ್ಲ, ನಾವೆಲ್ಲ ಅದನ್ನು ಕ್ಲೀನ್ ಮಾಡಿಬಿಟ್ಟು ಅವರು ಜನಗಳಿಗೆಲ್ಲ ಒಂದು ಮೆಸೇಜ್ ಕೊಡ್ಬೋದು ಅನಿಸುತ್ತೆ. ನಮ್ಮ ಟೀಮಲ್ಲಿ ಸೌಮ್ಯ ಸ್ಟ್ರೆಂತ್ ಅಂದರೆ ಖೋಖೋದ್ರಲ್ಲಿ ಫುಲ್ ಸ್ಪೀಡ್ ಇದ್ದಾಳೆ. ಸರ್ ಗೆಲ್ಬೋದು ಅನ್ನಿಸ್ತಾ ಇದೆ, ಯಾಕಂದರೆ ನೆಗೆಟಿವಿಟಿ ಇಟ್ಕೊಬಾರ್ದು, ಗೆಲ್ತೀವಿ ಅಂತ ಅಂದ್ಕೊಂಡಿದ್ದೀವಿ. ನಾವು ಅಷ್ಟು ಈಸಿಯಾಗಿ ಬಿಟ್ಕೊಡಲ್ಲ, ಫೈಟಿಂಗ್ ಮ್ಯಾಚ್ ಕೊಟ್ಬಿಟ್ಟೆಲ್ಲ ಗೆಲ್ತೀವಿ. ಆಗ್ಬೋದು ಮಾಡಬೇಕು ಪಟ್ ಪಟ್ ಅಂತ ಹೇಳಿ ಬಾಕ್ಸಿಂಗ್ ಅವ್ರನ್ನ ಯಾರು ಮಾಡೋಲ್ಲ ಬಿಟ್ಬಿಡು ಅಲ್ಲಿ ಕರಿ. ಹೋಗ್ತಾ ಇರ್ತೇವೆ ಮೇಲಕ್ಕೆ. ಬನ್ನಿ 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 ಬನ್ನಿ, ಅದು ಲಾಸ್ಟಿಗೆ ಹಾಕೊಳ್ಳಿ. ಆಯ್ತು ತಗೊಳ್ಳಿ, ಒಂದೊಂದೇ ಬರಲಿ, ಪರವಾಗಿಲ್ಲ ತಗೊಳ್ಳಿ. ಓಕೆ ಓಕೆ ಓಕೆ.
ಎಲ್ಲೋ ಟೀಮ್ ಬಂದು 23 ಪ್ಲಾಸ್ಟಿಕ್ನ ಕಲೆಕ್ಟ್ ಮಾಡಿದೆ. ಎರಡು ಟೀಮು ತುಂಬ ಚೆನ್ನಾಗಿ ಆಡಿದೆ, ಆದರೆ ಬ್ಲೂ ಟೀಮ್ 2 ಪ್ಲಾಸ್ಟಿಕ್ ಜಾಸ್ತಿ ಕಲೆಕ್ಟ್ ಮಾಡಿ ಬ್ಲೂ ಟೀಮ್ ವಿನ್ ಆಗಿದೆ. ನಮ್ಮ ಟೀಮಲ್ಲಿ ಒಬ್ಬರು ಸರ್ ಇದ್ರು, ಗೌರ್ಮೆಂಟ್ ಆಫೀಸರ್ ಸರು. ಅವ್ರು ನೀರಲ್ಲಿ ತುಂಬ ವೇಟ್ ಆಗ್ತಿದೆ, ಅವ್ರು ತುಂಬ ಕಷ್ಟಪಟ್ಟು ಎತ್ತಿದ್ರು. ತುಂಬ ನಮಗೆ ಪ್ಲಾಸ್ಟಿಕ್ ಎಲ್ಲ ಕಲೆಕ್ಟ್ ಮಾಡಿಕೊಟ್ರು. ಮುಂದೆ ಎಲ್ಲ ಹೋಗ್ತಿರ್ಬೇಕಾದ್ರೆ ಹುಷಾರಾಗಿ ಎತ್ಕೊಂಡು ಎಲ್ಲ ಕಲೆಕ್ಟ್ ಮಾಡಿಕೊಟ್ರು. ಅವ್ರು ನಮ್ಮ ಟೀಮಲ್ಲಿ ಚೆನ್ನಾಗಿ ಆಡಿದ್ರು ತುಂಬ ಓವರಲ್ಲು. ಇವತ್ತಿನ ಗೇಮ್ ತುಂಬಾ ಚೆನ್ನಾಗಿತ್ತು, ನಾವು ತುಂಬ ಎಂಜಾಯ್ ಮಾಡಿದ್ವಿ. ಮತ್ತು ನಮ್ಮ ಟೀಮಲ್ಲಿರೋರು ಎಲ್ಲರೂ ಚೆನ್ನಾಗಿ ಆಡಿದ್ದಾರೆ. ಆಪೋನೆಂಟ್ ಟೀಮೂ ಚೆನ್ನಾಗಿ ಆಡಿದ್ರು. ಆದರೆ ನಾವು ಗೆಲ್ತೀವಿ ಅಂತ ನಾವು ಅಂದ್ಕೊಂಡಿರಲಿಲ್ಲ, ಬಟ್ ಗೆದ್ದಿದ್ದೀವಿ. ಎಲ್ಲೋ ಟೀಮವರು ತುಂಬಾ ಚೆನ್ನಾಗಿ ಆಡಿದ್ದಾರೆ.